ನಮಸ್ಕಾರ ಸ್ನೇಹಿತರೆ. ಟಿ20 ಸರಣಿಯಲ್ಲಿ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ 3-3 ಪಂದ್ಯ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದೆ. ಸರಣಿ ಗೆಲ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಯಾಕಂದ್ರೆ ಜಿಂಬಾಬ್ವೆ ಒಂದು ಡಮ್ಮಿ ಟೀಮ್. ಹೀಗಾಗಿ ಈ ಸರಣಿ ಗೆಲ್ತಾರೆ ಅನ್ನೋದು ಗೊತ್ತಿರುವ ವಿಷಯ. ಆದರೆ ಈ ಪಂದ್ಯದಲ್ಲೂ ಟೀಮ್ ಇಂಡಿಯಾ ಕಳಪೆ ಪ್ರದರ್ಶನವನ್ನು ತೋರಿಸಿದ್ದು ಕೆಂಗಣ್ಣಿಗೆ ಗುರಿಯಾಗಿದೆ. ಯಂಗ್ ಪ್ಲೇಯರ್ಸ್ ಬೇಕಾಬಿಟ್ಟಿ ಕಳಪೆ ಫೀಲ್ಡಿಂಗ್, 5-6 ಕ್ಯಾಚ್ ಬಿಟ್ಟಿರುವುದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಡಮ್ಮಿ ಟೀಮ್ ಮುಂದೆ ಓಕೆ, ಆದರೆ ಇದೇ ಥರ ಸ್ಟ್ರಾಂಗ್ ಟೀಮ್ ಮುಂದೆ ಆಡಿದರೆ ಹೇಗೆ ಅನ್ನೋ ಟೆನ್ಷನ್ ಹೆಚ್ಚಾಗಿದೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ವಿರುದ್ಧ ಸೋತ ಟೀಮ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಗೆದ್ದಿದೆ. ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿಯಲ್ಲಿ ಭಾರತದ ಯುವ ಆಟಗಾರರು ನಿರೀಕ್ಷೆಗೂ ಮೀರಿ ಪ್ರದರ್ಶನವನ್ನು ನೀಡಿದ್ದಾರೆ. ಹಲವು ಹಿರಿಯ ಆಟಗಾರರ ಅನುಪಸ್ಥಿತಿಯ ನಡುವೆಯೂ ಯಂಗ್ ಟೀಮ್ ಇಂಡಿಯಾ ಬ್ಯಾಟಿಂಗ್, ಬೌಲಿಂಗ್ ಉತ್ತಮವಾಗಿ ಆಡಿ ತಂಡ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುವಂತೆ ಮಾಡಿದ್ದಾರೆ. ಆದರೆ ಫೀಲ್ಡಿಂಗ್ನಲ್ಲಿ ಮಾತ್ರ ಕಳಪೆ ಪ್ರದರ್ಶನವನ್ನು ತೋರಿಸಿದ್ದಾರೆ. ಕೋಚ್ ವಿ ಲಕ್ಷ್ಮಣ್ ಬಗ್ಗೆ ಭಾರಿ ಮೆಚ್ಚುಗೆ. ಇನ್ನು ಸಾಕಷ್ಟು ಜನ ಈ ಸರಣಿಗೆ ಕೋಚ್ ಆಗಿದ್ದ ವಿ ಲಕ್ಷ್ಮಣ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸರಣಿಯಲ್ಲಿ ಲಕ್ಷ್ಮಣ್ ಅವರ ಮಾರ್ಗದರ್ಶನ ಪ್ರಮುಖ ಪಾತ್ರವನ್ನು ವಹಿಸಿದೆ. ಯುವ ಆಟಗಾರರಿಗೆ ಆತ್ಮವಿಶ್ವಾಸ ತುಂಬುವುದು, ಅವರಿಗೆ ಸ್ವತಂತ್ರವಾಗಿ ಆಡಲು ಅವಕಾಶವನ್ನು ನೀಡುವುದು ಮತ್ತೆ ಒತ್ತಡದ ಸಂದರ್ಭದಲ್ಲೂ ಶಾಂತವಾಗಿ ನಿರ್ಧಾರ ಕೈಗೊಳ್ಳಲು ನೆರವಾಗುವ ಮೂಲಕ ಲಕ್ಷ್ಮಣ್ ಅವರ ಕೋಚಿಂಗ್ ಸ್ಟೈಲ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಫೀಲ್ಡಿಂಗ್ನಲ್ಲಿ ಟೀಮ್ ಇಂಡಿಯಾ ಕಳಪೆ ಪ್ರದರ್ಶನ. ಈ ಪಂದ್ಯದಲ್ಲಿ ನಾವು ಗಮನಿಸಬೇಕಾಗಿದ್ದು ಟೀಮ್ ಇಂಡಿಯಾ ತಂಡದ ಕಳಪೆ ಪ್ರದರ್ಶನ ಅಂದರೆ ಫೀಲ್ಡಿಂಗ್ನಲ್ಲಿ. IPLನಲ್ಲಿ ಕಳಪೆ ಪ್ರದರ್ಶನ ಮಾಡಿದಂತೆ ಟಿ20 ಅಂತಾರಾಷ್ಟ್ರೀಯ ಪಂದ್ಯದಲ್ಲೂ ಈ ಒಂದು ಕಳಪೆ ಪ್ರದರ್ಶನವನ್ನು ಫೀಲ್ಡಿಂಗ್ನಲ್ಲಿ ಮುಂದುವರಿಸಿದ್ದಾರೆ. ಈಗ ಇರೋ ಟಿ20 ಟೀಮ್ನಲ್ಲಿ ಇರೋರೆಲ್ಲ ಯಂಗ್ ಪ್ಲೇಯರ್ಸೇ, ಯಾರು ಕೂಡ ಏಜ್ ಆದವರು ಇಲ್ಲ. ಜಿಂಕೆಯಂತೆ ಹಾರಿ ಕ್ಯಾಚ್ಗಳನ್ನು ಹಿಡಿಯುವವರೇ ಇರೋರು. ಆದರೆ ನಾವು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಮೈನಸ್ ಅಂತ ಕಂಡಿದ್ದು ಟೀಮ್ ಇಂಡಿಯಾದಲ್ಲಿ ಕಳಪೆ ಫೀಲ್ಡಿಂಗ್ ಮತ್ತು ಕ್ಯಾಚ್ ಡ್ರಾಪ್. ಮೂರನೇ ಪಂದ್ಯದಲ್ಲಿ ಏನಿಲ್ಲ ಅಂದರೂ 6 ಕ್ಯಾಚ್ ಡ್ರಾಪ್ ಮಾಡಿದೆ ಟೀಮ್ ಇಂಡಿಯಾ. ಹಾಗೆ ಫೀಲ್ಡಿಂಗ್ ಕೂಡ ಬೇಕಾಬಿಟ್ಟಿಯಾಗಿ ಮಾಡಿ ರನ್ನನ್ನು ಬಿಟ್ಕೊಟ್ಟಿದ್ದಾರೆ. ಜಿಂಬಾಬ್ವೆ ಒಂದು ಡಮ್ಮಿ ಟೀಮ್, ಸೊ ಅದರ ವಿರುದ್ಧ ಕ್ಯಾಚ್ ಡ್ರಾಪ್ ಆದರೂ ಟೀಮ್ ಇಂಡಿಯಾ ಗೆಲ್ತು. ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಟೀಮ್ ಅಂದರೆ ಟಾಪ್ 5ನಲ್ಲಿರುವ ಟೀಮ್ ಮುಂದೆ ಇದೇ ಥರ ಕಳಪೆ ಫೀಲ್ಡಿಂಗ್ ಮಾಡಿದರೆ ಟೀಮ್ ಇಂಡಿಯಾ ಮತ್ತೆ ಸೋಲನ್ನು ಮುಂದುವರಿಸಬೇಕಾಗುತ್ತೆ. ಇಂಗ್ಲೆಂಡ್ ಆಸೀಸ್ ಪ್ಲೇಯರ್ಸ್ಗೆ ಒಂದು ಜೀವದಾನ ಸಿಕ್ಕಿದರೆ ಸಾಕು, ಆಮೇಲೆ ಅವರು ಹೊಡಿಬಡಿ ಆಟ ಆಡಿ ಸ್ಕೋರನ್ನು ಹೆಚ್ಚಿಗೆ ಮಾಡಿಕೊಳ್ತಾರೆ, ಟೀಮ್ ಇಂಡಿಯಾ ಸೋಲಿಗೆ ಕಾರಣರಾಗ್ತಾರೆ. ಅವರ ಮುಂದೆ ಒಂದು ಕ್ಯಾಚ್ ಡ್ರಾಪ್ ಮಾಡಿದರೂ ಕೂಡ ಟೀಮ್ಗೆ ಹೊಡಿತಾ, ಅಂದರೆ ಟೀಮ್ ಇಂಡಿಯಾಗೆ ಹೊಡಿತಾ. ಬೆಸ್ಟ್ ಟೀಮ್ ಮುಂದೆ ಆಡುವಾಗ ಅದು ತಂಡಕ್ಕೆ ಮೈನಸ್ ಆಗುತ್ತೆ. ಹೀಗಾಗಿ ಇವರು ಫೀಲ್ಡಿಂಗ್ನಲ್ಲಿ ಸುಧಾರಣೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಕ್ಯಾಚ್ ಡ್ರಾಪ್ ಬಗ್ಗೆ ಶ್ರೇಯಸ್ ಮಾತು. ಇನ್ನು ಶ್ರೇಯಸ್ ಅಯ್ಯರ್ ಕ್ಯಾಚ್ ಡ್ರಾಪ್ ಬಗ್ಗೆ ಮಾತನಾಡಿದ್ದಾರೆ. ನಾವು ಕೈಬಿಟ್ಟ ಕ್ಯಾಚ್ಗಳನ್ನು ಹೊರತುಪಡಿಸಿ ಸರಣಿಯಾದ್ಯಂತ ನಾವು ದೋಷರಹಿತವಾಗಿ ಇದ್ದೇವೆ ಅಂತ ಹೇಳಿ ಶ್ರೇಯಸ್ ಅಯ್ಯರ್ ಹೇಳಿದ್ದಾರೆ. ಈ ಮಾತಿನ ಅರ್ಥ ಅಂದರೆ ನಾವು ಬೌಲಿಂಗ್ ಬ್ಯಾಟಿಂಗ್ನಲ್ಲಿ ಚೆನ್ನಾಗಿ ಆಡಿದ್ದೇವೆ, ಆದರೆ ಕ್ಯಾಚ್ ಮಾತ್ರ ಡ್ರಾಪ್ ಮಾಡಿದ್ದೇವೆ, ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಇನ್ನು ಕೊಹ್ಲಿ ನಾಯಕತ್ವದಲ್ಲಿ, ಧೋನಿ ನಾಯಕತ್ವದಲ್ಲಿ, ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇಷ್ಟರ ಮಟ್ಟಿಗೆ ಕಳಪೆ ಫೀಲ್ಡಿಂಗ್ ಯಾರು ಕೂಡ ಮಾಡ್ತಾ ಇರಲಿಲ್ಲ. ಒಂದು ಪಂದ್ಯದಲ್ಲಿ 1 ಕ್ಯಾಚ್ ಅಂದರೆ ಹೆಚ್ಚು ಬಿಡ್ತಾ ಇದ್ದಿದ್ದು. ಆದರೆ ಈಗಿನ ಥರ ಒಂದು 5-6 ಕ್ಯಾಚನ್ನು ಒಂದೇ ಪಂದ್ಯದಲ್ಲಿ ಬಿಡ್ತಾ ಇರಲಿಲ್ಲ. ಹೀಗಾಗಿ ಟೀಮ್ ಇಂಡಿಯಾ ಯಂಗ್ ಪ್ಲೇಯರ್ಸ್ ತಮ್ಮ ಫೀಲ್ಡಿಂಗ್ನತ್ತ ಹೆಚ್ಚು ಗಮನವನ್ನು ವಹಿಸಬೇಕಾಗಿದೆ. ಇಲ್ಲವಾದರೆ ಸ್ಟ್ರಾಂಗ್ ಟೀಮ್ ಮುಂದೆ ಟೀಮ್ ಇಂಡಿಯಾ ಕ್ಯಾಚ್ ಡ್ರಾಪ್ ಮತ್ತು ಫೀಲ್ಡಿಂಗ್ ಮೂಲಕ ಸೋಲನ್ನು ಅನುಭವಿಸಬೇಕಾಗುತ್ತೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.